ಗುಡ್ ಮಾರ್ನಿಂಗ್. ಹಾಯ್ ಹಲೋ ನಮಸ್ತೆ. ನಾನು ಇವತ್ತಿಂದ ನನ್ನ ಡೈಲಿ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಟಿಫನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಆಫೀಸ್ ಕಡೆ ಹೊರಟೆ. ಆಫೀಸ್ ಕಡೆ ಹೋಗಿದ ತಕ್ಷಣ ನೋಡಿ ನನ್ನ ಕ್ಯಾಬಿನ್ ಹೇಗಿತ್ತು, ಕ್ಯಾಶ್ ಕೌಂಟರು ಎಲ್ಲ ಫುಲ್ ಕ್ಯಾಶ್ ಕೌಂಟರ್ನ ಕ್ಲೀನ್ ಮಾಡಿ, ಅದಾದಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಭಗವದ್ಗೀತೆ ಓದ್ತಾ ಕೂತ್ಕೊಂಡಿದ್ದೆ. ಹಾಗೆ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ನೆಕ್ಸ್ಟ್ ಕಸ್ಟಮರ್ಸ್ನೆಲ್ಲ ಅಟೆಂಡ್ ಮಾಡಿ ಲಂಚ್ ಟೈಮ್ ಆಯಿತು. ಲಂಚ್ ಟೈಮ್ ಆಗಿದ ತಕ್ಷಣ ಊಟಕ್ಕೆ ಹೋಗ್ಬಿಟ್ಟು ಒಂದು ದೋಸೆ ತಿಂದ್ಕೊಂಡು ಅದಾದಮೇಲೆ ಮತ್ತೆ ಬ್ಯಾಕ್ ಟು ವರ್ಕ್ ಅಂತ ಹೇಳಿ ಬಂದೆ. ಮತ್ತು ಇದು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸಂಜೆ ಫುಲ್ಲು ಧೂಪ ಆ್ಯಡ್ ಮಾಡ್ತಾರೆ ನಮ್ಮ ಕೆಫೆನಲ್ಲಿ. ಬಟ್ ನನಗೆ ಆ ಕೆಫೆನಲ್ಲಿ ಧೂಪ ಅದು ಹೊರಗಡೆ ಹೋಗೋದಿಲ್ಲ ಅಂತ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಅದಾದಮೇಲೆ ಕಸ್ಟಮರ್ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೂ ಇವತ್ತು ಸ್ವಲ್ಪ ಕಸ್ಟಮರ್ಸ್ ಕಮ್ಮಿನೇ ಇದ್ದರು. ಹೀಗೆ ನಾನು ವರ್ಕ್ನೆಲ್ಲ ಫುಲ್ ಮಾಡಿ ಅದಾದಮೇಲೆ ಮನೆಗೆ ಹೊರಟೆ. ನನ್ನ ಟೈಮ್ ಮುಗೀತು ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಮಧುನೂ ಬಂದರು ಪಿಕ್ ಮಾಡಲಿಕ್ಕೆ ಅಂತ. ಅವ್ರು ನನ್ನ ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು. ನಿಶ್ಮಾ ಗಾಡಿಲೇ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಇನ್ನೇನು ಅವಳು ಊಟಕ್ಕಿಲ್ಲ ಅಂದ್ಬಿಟ್ಟು ಮ್ಯಾಗಿ ಮಾಡಿಬಿಟ್ಟೆ. ನನಗೂ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ಮಧುಗದೆನೇ ಮ್ಯಾಗಿನ ತಿನ್ನಿ ಅಂತ ಹೇಳಿಬಿಟ್ಟು ಅವ್ರಿಗೂ ಹಾಕ್ಕೊಟ್ಬಿಟ್ಟು, ಹಾಗೆ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ಸ್ ಇತ್ತು. ಇನ್ನು ಅವಳು ಇಲ್ಲ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ನನ್ನ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ.